ನಾನಿವತ್ತು ನಮ್ಮ ಮಮ್ಮಿ ಮಾಡಿರೋ ಒಡೆನ ಟೇಬಲ್ ಮೇಲೆ ತಂದು ಸರ್ವ್ ಮಾಡಿ ಅಂತ ತಮಾಷೆಗೆ ಹೇಳಿದ್ಕೆ ನಾನಿವತ್ತು ಬೆಳಗ್ಗೆನೆ ಇದ್ದು ಕಾಲೇಜ್ ಈ ತರ ರೆಡಿ ಇನ್ನ ಕಾಲೇಜ್ಗೆ ಹೋಗಕ್ಕೆ 3/4 ಗಂಟೆ ಟೈಮ್ ಇತ್ತು ಅಂತ ನಮ್ಮ ಅಮ್ಮಂಗೂ ರೆಡಿ ಆಗ್ಬಿಡಿದೆ. ಯಾವ್ಯಾವ ತರ ರೋಸ್ಟ್ ಮಾಡ್ತಾ ಇದ್ದೆ ಅಂದ್ರೆ ಆಮೇಲೆ ನಮ್ಮ ಮಮ್ಮಿ ರೋಸ್ಟ್ ಮಾಡಿದ್ ಸಾಕು ಅಂತ ನಾನು ಕಾಲೇಜ್ಗೆ ಹೋಗೋ ಆಗ್ಲೇ ಕ್ಲಾಸ್ ಸ್ಟಾರ್ಟ್ ಆಗಿ ಏನೂ ಓದಿಲ್ಲ ಅಂತ ಹೇಳಿದ್ ನಮ್ಬ್ರೋ ಆಗ್ಲೇ ಹೋಗಿ ನಮ್ಕಿಂತ ಮುಂಚೆ ಸೆಮಿನಾರ್ ಮಾಡ್ತಾವ್ರೆ. ನೀವೆಲ್ಲಾ ಫ್ರೆಂಡ್ಸ್. ಆಮೇಲೆ ಇದ್ದಿದ್ ಫಸ್ಟ್ ಕ್ಲಾಸ್ ನಾವು ಮುಗಿಸ್ಕೊಂಡು ಬ್ರೇಕ್ ಇತ್ತು ಅಂತ ಗ್ರೌಂಡ್ ಅಲ್ಲಿ ಒಂದು ರೌಂಡ್ ಹಾಕೊಂಡ್ ಬರೋ ಅಷ್ಟೇ ನಾವೆಲ್ಲ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೋ. ಅದೇನು ಅಂತ ನೀವೇ ನೋಡ್ಕೊ ಬನ್ನಿ. ಇವನು ಅರ್ಧ ಬರ್ದ ಗಂಡಸು ಅಲ್ಲಿ ನಾನು ನೀನ್ ಬಾ, ನೀನು 9 ತಿಂಗಳ ನಾನು ಮಗದ ಕೈಲಿ ಕೊಡ್ತೀನಿ. ಆಮೇಲೆ ನಾವು ಆ ಟಾಪಿಕ್ ಬಗ್ಗೆ ಡಿಸ್ಕಷನ್ ಎಲ್ಲ ಮಾಡಾದ್ಮೇಲೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ನಾನ್ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮಮ್ಮ ದೋಸೆ ಮತ್ತೆ ಒಡೆನ ಮಾಡ್ತಾ ಇದ್ದೆ. ಅದೇ ಟೈಮಲ್ಲಿ ನಾನು ತಮಾಷೆಗೆ ಟೇಬಲ್ ಹತ್ರ ಬಂದು ಸರ್ವ್ ಮಾಡಿ ಅಂತ ಹೇಳಿದ್ಕೆ ಅಮ್ಮನ ರಿಯಾಕ್ಷನ್ ಮಾಮೂಲಿ ಅಂತ ಅವ್ರ ಹತ್ರ ಬೈಸ್ಕೊಂಡು ಒಡೆನೆ ತಿನ್ಕೊಂಡು ಈ ವ್ಲಾಗ್ ನ ಏನ್ ಮಾಡ್ತಾ ಇದ್ದೀನಿ. ಆಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದೇ ತರ ಎಂಟರ್ಟೈನ್ ಮಾಡಕ್ಕೆ ನೆಕ್ಸ್ಟ್ ಸಿಗ್ತೀನಿ. ಟಾಟಾ, ಲವ್ ಯು ಅಂಡ್ ಬೈ ಬೈ.